ಏನಂದ್ರೆ ಕರೆಕ್ಟಾಗಿ ಮಾಡಿದ್ದಾರೆ. ಇವತ್ತಿನ ರೈತರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆಗಳು ಇದ್ರ ಬಗ್ಗೆ ಏನು ನಡೀತಾ ಇದೆ. ಆದ್ರೆ ಆದಷ್ಟು ನಾವು ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳೆಲ್ಲ ಬಳಸಬಾರ್ದು. ಮುಂದಿನ ಆಹಾರದಲ್ಲಿ ಏನೇನು ತೊಂದರೆ ಆಗ್ತದೆ ಅಂತ ತೋರಿಸಿದ್ದಾರೆ. ಮತ್ತೆ ಕೌಟುಂಬಿಕ ವಿಷಯಗಳಲ್ಲೂ ಅರ್ಥ ಆಗ್ತದೆ. ನಾವಿವತ್ತು ಯಲಹಂಕ ಗರುಡ ಮಾಲಲ್ಲಿ ನಾವು ಒಂದು ಫಿಲಮ್ನ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ಬಂದು ಕುಟುಂಬ ಸಮೇತವಾಗಿ ಫಿಲಮ್ ನೋಡಿ ಏನ್ ಮುಂದೆ ವ್ಯವಸಾಯ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಯಾವ ತರ ಮಾಡಿದ್ರೆ ಒಳ್ಳೆಯದು ಅಂತೇಳಿ ತಿಳಿಸಿದ್ದಾರೆ. ನಮಗೆ ನೋಡಿದ್ದಕ್ಕೆ ಧನ್ಯವಾದ. ತಿಳ್ಕೊಳ್ಳೋಂಥ ವಿಷಯಗಳಿದೆ. ಮತ್ತೆ ಯಾವ ತರ ರೈತರು ಮೇಲಕ್ಕೆ ಬರಬೇಕು, ರೈತರು ತಿಳ್ಕೊಳ್ಳೋಂಥ ವಿಷಯ, ಮತ್ತೆ ಯಾವ ತರ ಬೆಳೆಸ್ಬೇಕು, ಮನೆಯಲ್ಲಿ ಫ್ಯಾಮಿಲಿ ಯಾವ ತರ ಇರಬೇಕು, ಮಕ್ಕಳನ್ನ ಯಾವ ತರ ಬೆಳೆಸ್ಬೇಕು, ಮತ್ತೆ ಮಕ್ಕಳು ಯಾವ ತರ ತಂದೆ ತಾಯಿಗೆ ಗೊತ್ತಿದ್ದಂಗೆ ಅವರು ವಿಷಯಗಳನ್ನ ತಿಳ್ಕೊಂಡು ಆ ಸಸ್ಪೆನ್ಸ್ ಆಗಿ ಅವ್ರ ಅಪ್ಪನಿಗೆ ಲಾಸ್ಟ್ ಅಲ್ಲಿ ಹೀರೋ ಕೊಡ್ತಿರೋಂಥ ಒಂದು ಸಿಚುವೇಶನ್ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ನಾವು ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು. ಈ ಚಿತ್ರದಲ್ಲಿ ಇದು ಏನಂದ್ರೆ ರೈತರು ಹಿಂದಿನ ಕಾಲದಲ್ಲಿ ಯಾವ ತರ ಬೆಳೆ ಬೆಳೀತಾ ಇದ್ರು, ಇವಾಗ ರೀಸೆಂಟ್ ಆಗಿ ಎಲ್ಲ ಕಂಪನಿಯವರು ಬೇರೆ ಕಡೆ ಎಲ್ಲ ಬಂದು ಅತಿ ವೇಗದಲ್ಲಿ ಫಸಲು ಬರೋ ತರ ಬಂದು ಸಾಂಕ್ರಾಮಿಕ ರೋಗಗಳು ಬರೋ ತರ ಇದೆಲ್ಲ ಆಗ್ತದೆ. ಅದನ್ನು ಬಿಟ್ಟು ಹಿಂದಿನ ಕಾಲದಲ್ಲೇ ಬೆಳೆಯನ್ನು ಬೆಳಿಬೇಕಾಗಿ ಒಂದು ಅದ್ಭುತವಾಗಿದ್ದು, ಮತ್ತೆ ಫಿಲಿಮ್ ಅಲ್ಲಿ ಹೀರೋ ಅಂತ ಒಂದು ಸೀಕ್ರೆಟ್ ಆಗಿ ಲಾಸ್ಟ್ಗೆ ಅವ್ರಿಗೆ ಏನು ಪ್ರಯೋಜನ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿದ್ದು ಅದ್ಭುತವಾಗಿ ಸಾಧನೆ ಮಾಡಿ ತೋರಿಸಿದ್ದಾರೆ. ಅದೊಂದು ಈಗಿನ ಕಾಲಕ್ಕೆ ಒಂದು ಫಿಲಿಮ್ ಅಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಫಿಲಿಮ್ ಅಲ್ಲಿ. ಯಾಕಂದ್ರೆ ಮೊದಲು ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ವಿ, ಮೊದಲಿಂದಲೂ ಯಾವ ರೀತಿ ಕಾಯಿಲೆಗಳು ಬರ್ತಾ ಇತ್ತು, ಯಾವುದೂ ಬರ್ತಾ ಇರ್ಲಿಲ್ಲ. ಇವಾಗ ಆರ್ಗ್ಯಾನಿಕ್ ಎಲ್ಲ ಇದು ಮಾಡಿ ಕೆಮಿಕಲ್ ಎಲ್ಲ ಬೆಳೆಯೋದ್ರಿಂದ ರೋಗಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಕೆಮಿಕಲ್ ಬಿಟ್ಟು ಆರ್ಗ್ಯಾನಿಕ್ ತರಾನೇ ಉಪಯೋಗಿಸಿ ಬೆಳೆ ಬೆಳೆದ್ರೆ ನಾವು ಇನ್ನೂ ಸ್ವಲ್ಪ ದಿನ ಬದುಕಬಹುದು ಅನ್ನೋ ಉದ್ದೇಶ ಚೆನ್ನಾಗಿ ತೋರಿಸಿದ್ದಾರೆ.